ಸುಣ್ಣಗಾರರ ಬದುಕಿಗೆ ಮರುಜೀವ, ಸರ್ಕಾರದ ನೆರವು ಅಗತ್ಯ. ಸುಣ್ಣದ ಬೇಡಿಕೆ ಕುಸಿತಗೊಂಡ ಪರಿಣಾಮ ತಾಲೂಕಿನಲ್ಲಿನ ಸುಣ್ಣಗಾರರ ಬದುಕು ಕಳೆದ ಕೆಲವು ವರ್ಷಗಳಿಂದ ಸಂಕಷ್ಟದಲ್ಲಿತ್ತು. ಮನೆ, ಅಂಗಡಿ, ಶಾಲೆ ಸೇರಿದಂತೆ ಕಟ್ಟಡಗಳಿಗೆ ಸುಣ್ಣ ಬಳಿಯುವ ಪದ್ಧತಿ ಕಡಿಮೆಯಾಗಿದ್ದು, ಬಣ್ಣಗಳ ಬಳಕೆ ಹೆಚ್ಚಾದ ಕಾರಣ ಸುಣ್ಣದ ಕಸುಬು ಹಿನ್ನಡೆಯಾಯಿತು. ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸುಣ್ಣದ ಬಟ್ಟಿಗಳು ಹಾಗೂ ಗುಮ್ಮೆಗಳು ಕಾಲಾಂತರದಲ್ಲಿ ಸ್ಥಗಿತಗೊಂಡಿದ್ದವು. ಇದನ್ನೇ ಜೀವನೋಪಾಯವನ್ನಾಗಿ ನಂಬಿದ್ದ ಹಲವಾರು ಕುಟುಂಬಗಳು ಬೇರೆ ವೃತ್ತಿಗಳತ್ತ ಮುಖ ಮಾಡಬೇಕಾಯಿತು. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಗೆ ಸುಣ್ಣದ ಅಗತ್ಯ ಹೆಚ್ಚಾಗಿದ್ದು, ಸುಣ್ಣಗಾರರ ಬದುಕಿಗೆ ಮರುಜೀವ ಬಂದಿದೆ. ಅಡಿಕೆ ಗಿಡದ ಕಾಂಡವನ್ನು ಬಿಸಿಲಿನಿಂದ ರಕ್ಷಿಸಲು ಸುಣ್ಣದ ಲೇಪನ ಅಗತ್ಯವಾಗಿರುವುದರಿಂದ ರೈತರು ಸುಣ್ಣ ಖರೀದಿಗೆ ಮುಂದಾಗಿದ್ದಾರೆ. ಇದರಿಂದ ಹಲವು ವರ್ಷಗಳ ಹಿಂದೆ ಕಸುಬು ತೊರೆದಿದ್ದ ಸುಣ್ಣಗಾರರು ಮತ್ತೆ ಸುಣ್ಣದ ಕಲ್ಲುಗಳನ್ನು ತರಿಸಿ ಗುಮ್ಮಿಗಳಲ್ಲಿ ಸುಟ್ಟು ಮಾರಾಟ ಆರಂಭಿಸಿದ್ದಾರೆ. ಪರಂಪರೆಯ ಈ ವೃತ್ತಿ ಉಳಿಯಬೇಕಾದರೆ ಸರ್ಕಾರದಿಂದ ಸಹಾಯಧನ ಹಾಗೂ ಪ್ರೋತ್ಸಾಹ ಅಗತ್ಯವೆಂದು ಸುಣ್ಣಗಾರರು ಮನವಿ ಮಾಡಿದ್ದಾರೆ. ಮೊದಲೆಲ್ಲ ಇವಾಗೆಲ್ಲ ಸುಣ್ಣ ವ್ಯಾಪಾರ ಆಗ್ತಿತ್ತು, ಮನೆಗಳು ಬೆಳೀತಿದ್ರು. ಈಗೇನಿಲ್ಲ, ಎಲ್ಲ ಬಣ್ಣ ಬಂದ್ಬಿಟ್ಟು ಸುಣ್ಣ ಬಿದ್ದೋಗಿತ್ತು. ಈಗೇನೋ ಅಡಿಕೆ ಗಿಡ ಬಂದಿದ್ರಿಂದ ಅಡಿಕೆ ಗಿಡ ಬೆಳೆಯಕ್ಕೆ ಒಂದು ಸ್ವಲ್ಪ ವ್ಯಾಪಾರ ಆಗ್ತಾ ಇದೆ. ಕಲ್ಲೆಲ್ಲಿಂದ ತರ್ತೀರ? ಕಲ್ಲು ಗೌಡಿಗೆರೆಯಿಂದ ಏನ್ ರೇಟ್ ಬೀಳುತ್ತೆ? ಅಲ್ಲಿಂದ 6,000 ರೂಪಾಯಿ ಬೀಳುತ್ತೆ. 6,000 ಬೀಳುತ್ತೆ. ಒಂದು ಲೋಡ್ ಕಲ್ಲು 6,000 ಬೀಳುತ್ತೆ. ಕೂಲಿ ಹೆಚ್ಚಾಗಿ ಕಲ್ಲು ಇದ್ಲು ಎಲ್ಲ ಕೊಂಡ್ಕೊಂಬಂದೇನೆ. ಏನು ಗಿಳಿಯಲ್ಲ, ಇಟ್ಟಲ್ಲ. ಏನೋ ಸರ್ಕಾರ ಸ್ವಲ್ಪ ನಮ್ಗೆ ಏನೋ ಅನುಕೂಲತೆ ಮಾಡ್ಕೊಟ್ರೆ. ಸರ್ಕಾರ ಕೊಟ್ಟರೆ ಸೌಲಭ್ಯ ಕೊಟ್ಟಿಲ್ಲ? ಏನಿಲ್ಲ, ಸರ್ಕಾರದಿಂದ ನಮ್ಗೆ ಏನೊಂದು ಸೌಲಭ್ಯ ಕೊಟ್ಟಿಲ್ಲ. ಒಟ್ಟು ಸುಣ್ಣಗಾರರ ಬದುಕಿಗೆ ಸ್ವಲ್ಪ ಅಡಿಕೆಯಿಂದ ಸ್ವಲ್ಪ ನಿಮ್ ಜೀವನ ಇಲ್ಲ ಅಂದ್ರೆ ನಿಮ್ ಜೀವನ ಕಷ್ಟ ಇತ್ತು. ಅಲ್ಲ ಮೂಲೆ ಗುಂಪು ಆಗಿತ್ತು ನಿಮ್ದು ಅಲ್ಲೇ ಜೀವನ. ಅದೇ ಇದು ಜಾಸ್ತಿ ಇಲ್ಲಲ್ಲ, ಇದು ಜಾಸ್ತಿ ಇಲ್ಲ. ಅದಕ್ಕೆ ಎಷ್ಟು ಪುಟ್ಟಿ ಹಾಕ್ತೀರಣ್ಣ? ಜಲ್ಲಿ ಎಷ್ಟು ಪುಟ್ಟಿ ಹಾಕ್ತೀರಾ? ಕೈಟಿಗೆ ಎಷ್ಟು ಒಂದು ಪ್ಯಾಕೆಟ್ ಹೆಂಗೆ ಕೊಡ್ತೀವಿ? ಜಲ್ಲಿ ಎಷ್ಟು ಹಾಕ್ತೀರಾ? ಇಟ್ಟಿಗೆ ಕಲ್ಲು ಮಣ್ಣು ಇದಾಗ್ತಾ ಎಷ್ಟು ಹಾಕ್ತೀರಾ? ಹಾಂ. ಆಮೇಲೆ ಇದು ಎಷ್ಟು ದಿನ ಸುಡುತ್ತೆ? 3 ದಿನ. 3 ದಿನ ನಂತರ ಅಳುತ್ತೆ ಅದು. ಆಭೂಷಣ ಅಂತೇಳಿ ನಮ್ಮದು ಸುಣ್ಣ ಸುಡುವುದೇ ನಮ್ಮದು ಕಸುಬು. ನಮ್ಮ ತಾತ, ನಮ್ಮಪ್ಪ, ನಾವು ಇದನ್ನೇ ಸುಣ್ಣ ಸುಡ್ಕಂತ ಇದ್ರ ಮೇಲೆ ಅವಲಂಬನೆಯಿಂದಲೇ ನಾವು ಜೀವನ ಮಾಡ್ತಿದ್ವಿ. ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಸುಣ್ಣ ಭಾಳ ಪೂಟ ಹೋಗಿಬಿಟ್ಟಿತ್ತು. ಸುಣ್ಣದ ವ್ಯಾಪಾರ ಇಲ್ದಂಗೆ ಆಗಿತ್ತು. ಈಗ ಅಡಿಕೆ ಮರ ಬಳಸೋದ್ರಿಂದ ನಮ್ಗೆ ಸ್ವಲ್ಪ ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗೆ ಆಗೈತೆ. ಸುಣ್ಣ ಎಲ್ಲ ಬಣ್ಣ ಬಂದುಬಿಟ್ಟು ಸುಣ್ಣ ಯಾರೂ ಬಳಸ್ದಂಗೆ ಹಳೆ ಮನೆಗಳಿಲ್ಲ, ಎಲ್ಲ ಹೊಸ ಮನೆಗಳು. ಹೊಸ ಮನೆಯವರು ಸುಣ್ಣ ಬಳಸಲ್ಲ. ಈ ಅಡಿಕೆ ಮರ ಬಂದಿರೋದ್ರಿಂದ ಈಗ ನಮಗೂ ಸ್ವಲ್ಪ ಕೆಲಸ ಸಿಕ್ಕಿದೆ. ಈಗ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಹಂಗಾಗಿ ನಮ್ಮ ಸರ್ಕಾರದಿಂದ ನಮ್ಮ ಸುಣ್ಣಗಾರಿಗೆ ಯಾವುದೇ ರೀತಿಯಾಗೂ ಒಂದು ಸೌಲಭ್ಯ ಏನೂ ಇಲ್ಲ. ಈಗ ಕಲ್ಲು ಎಲ್ಲ ಮೆಟೀರಿಯಲ್ಸ್ ಎಲ್ಲಿ ತರ್ತೀರಿ ನೀವು? ಎಲ್ಲಿಂದ ತರ್ತೀರಾ ಸರ್? ನಾಯಕನಹಟ್ಟಿ ಹತ್ತ ಗೌಡಿಗೆರೆಯಿಂದ ಬರುತ್ತೆ ಕಲ್ಲು. ಏನು ರೇಟು? ಅದು 5,000 ರೂಪಾಯಿ ಒಂದು ಲೋಡ್ ಕಲ್ಲು. ಒಂದು ಲೋಡ್ ಅದನ್ನ ಸಣ್ಣದಾಗಿ ಪುಡಿ ಮಾಡಬೇಕು. ಆಮೇಲೆ ಅದ ಕೊಟ್ಟು ಕ್ಲೀನಾಗಿ ಪುಡಿಬೇಕು. ಆಮೇಲೆ ಇಲ್ಲಿ ತೆಗೆದುಬಿಟ್ಟು ಇಲ್ಲಿ ಈ ಕಡೆ ಇದೆಲ್ಲ ಅಳ್ಕೊಂಡು ಅದರಲ್ಲಿ ವೇಸ್ಟೇಜ್ ಎಲ್ಲ ತೆಗೆದು ಐಟಮ್ ಮಾಡ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಬೇಕು. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಚಳ್ಳಕೆರೆ ಹೀಗೆ ಹಳ್ಳಿಗಳು ಅತ್ತಾಗೆ ಬರೀಲೇ ಲೋಕಲ್ ಅವರು ಸಣ್ಣ ಹೋಗ್ತಾರೆ ಬಂದು. ಅಂದ್ರೆ ಈಗ ಅಡಿಕೆ ಮರ ಬಂದ್ರೆ ನಿಮ್ಗೆ ಬೇಡಿಕೆ ಅಷ್ಟೇ? ಬೇಡಿಕೆ ಅಷ್ಟೇ. ಇದು ತಾತ್ಕಾಲಿಕ ಅಲ್ಲ, ಇದು ತಾತ್ಕಾಲಿಕನೇ ಇದೆ, ಇದು ಶಾಶ್ವತ ಅಲ್ಲ. ಇದು ಶಾಶ್ವತ ಅಲ್ಲ ಈಗ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸರ್ಕಾರಕ್ಕೆ? ಇಲ್ಲ, ಇದೇ ನಮ್ಮ ಕಡೆ ಜೀವನ ಮಾಡ್ತಾ ಇದೀವಿ. ನಮ್ಮ ಸರ್ಕಾರದಿಂದ ನಮ್ಗೆ ಬಡವರು ಆಂಧ್ರ ಯಾವ್ದು ಅಡಿಕೆ ಹೊಡಿಯಕ ಸುಟ್ಕೊಂಡು ಎಷ್ಟು ಜನ ಸುಣ್ಣ ಸುಡೋರು? ಸುಣ್ಣ ಸುಡೋರು ಚಳಿಕೆರೆ, ಆಮೇಲೆ ಯಲಗಟ್ಟೆ, ಗುಡಿಹಳ್ಳಿ, ಮನಮನಟ್ಟಿ, ತಳುಕು, ಇಷ್ಟು ಜನ ಇಂಥವೆಲ್ಲ ಸುಣ್ಣ ಸುಡ್ತೀವಿ. ಮತ್ತೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀರಾ ನೀವು? ಇದ್ರೆ ಸುಣ್ಣ ಸುಡ್ತೀರಾ ಮಕ್ಕಳಿಗೆ? ಅಯ್ಯೋ, ಮಕ್ಕಳು ಎಲ್ಲಿ ಎಜುಕೇಶನ್ ಸ್ವಾಮಿ? ಸರ್ಕಾರಿ ಶಾಲೆಗೆ ಹಾಕ್ತಿದ್ವಿ, ಓದಿಸ್ತೀವಿ, ಆಮೇಲೆ ಕರ್ಕೊಂಡ್ಬಂದು ಅವ್ರನ್ನ ಕಲ್ಕೊಟ್ಟಾಕಿ. ಯಾಕಂದ್ರೆ ಎಜುಕೇಶನ್ಗೆ ನಮಗೆ ದುಡ್ಡು ಬೇಕು. ಈಗ ಎಲ್ಲೇ ಓದಿಸ್ಬೇಕಂದ್ರೂ ದುಡ್ಡು ಬೇಕು. ನಾವು ಜೀವನ ಮಾಡಿದ್ರೆ ಸಾಕಾಗೈತೆ. ಹೊಟ್ಟೆ ಬಟ್ಟೆ ಜೀವನ ಮಾಡಿದ್ರೆ ಅದೇ ಅಷ್ಟೇ.
ಹಂಗಾಗಿ ನಮಗೆ ಬೇರೆ ಎಲ್ಲೇ ಹೋಗಿ ದುಡಿಯೋದು ಗೊತ್ತಿಲ್ಲ. ಎಲ್ಲ ಬೆಂಗಳೂರುಗಳಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮವರೆಲ್ಲ ಮೊದಲು ಭಾಳ ಜನ ಇದ್ದು 25-30 ಮನೇಲಿ ಇದ್ದು, ಈಗ ಉಳಿದಿರೋದು 4-5 ಮನೆ ಸುಣ್ಣ ಸುಡ್ತೀವಿ. ಎಲ್ಲ ಹಿಂಗೆ ಅವ್ಯವಸ್ಥೆ ಆಗಿ ಹೋಗಿದೆ. ಅದು ಸರ್ಕಾರದವರು ಯಾರು ನಮಗೆ ಸುಣ್ಣಗಾರನ ಗುರುತಿಸಿ ನಿಮಗೆ ಸೌಲಭ್ಯದ ಬಡವರು ಇದ್ದೀರಿ ಕೈ ಚಾಚಿ ಎಳ್ಕೊಳೋದಿಲ್ಲ, ನಮಗೆ ಸಹಾಯಧನ ಕೊಡೋದಿಲ್ಲ. ಸರಿ ಆಯ್ತು, ಥ್ಯಾಂಕ್ಸ್.